ಅಯ್ಯೋ ದೇವ್ರೆ, ರೀ ರೀ ಬೇಗ ಬನ್ನಿ ಒಂದು ನಿಮಿಷ. ಯಾಕೆ ಯಾಕೆ ಜಯ ಹಿಂಗೆ ಕೂಗ್ತಿದ್ಯಾ? ಏನಾಯ್ತು? ಅಯ್ಯೋ ರೀ, ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಪಾಪ ನನ್ನ ಫ್ರೆಂಡು ಅವರಿಬ್ರು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಫಾರಿನ್ಗೆ ಕಳಿಸಿದ್ಲು. ಆದರೆ ಅವರಿಬ್ರು ಮಕ್ಕಳು ಅವಳ ಹತ್ರ ಇರೋ ಆಸ್ತಿನೆಲ್ಲ ಬರ್ಸ್ಕೊಂಡು ಕೊನೆಗಾಲಕ್ಕೆ ನೋಡ್ಕೋತೀವಿ ಅಂತ ಇಬ್ರು ಅವ್ರವ್ರ ಹೆಂಡತಿಯರ ಜೊತೆ ಫಾರಿನೆಲ್ಲ ಸೆಟ್ಲ್ ಆಗ್ಬಿಟ್ಟಿದಾರಂತೀರಿ. ಅವಳು ಒಡವೆ, ಅವಳ ಮನೆ, ಅವಳ ಆಸ್ತಿ ಎಲ್ಲ ಅವ್ರ ಹೆಸರು ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಹೌದೇನೆ ಜಯ, ಮತ್ತೆ ಅವ್ರ ಕತೆ? ಅದೇ ರೀ, ಗೊತ್ತಾಗ್ತಿಲ್ಲ. ಇಲ್ಲೇ ಸ್ವಲ್ಪ ದೂರ ಪಕ್ಕದ ಹಳ್ಳಿಲಿ ಒಂದು ಚಿಕ್ಕ ಮನೆ ಇತ್ತು, ಅವಳು ತವ್ರ ಮನೆ. ಅದು ಕೂಡ ಇನ್ನೇನು ಮಳೆ ನೀರೆಲ್ಲ ಸೋರ್ತಾ ಇತ್ತಂತೆ. ಪಾಪ ಅವಳು ಮನೆ ಒಳಗಡೆನೂ ಇರೋಕ್ಕಾಗದೆ ಹೊರಗಡೆ ನಿಂತಿದ್ದೀನಿ ಅಂತ ಹೇಳಿದ್ಲು. ಕೇಳಿ ಹೊಟ್ಟೆ ಚುರುಕಂತೂರಿ. ಅದಕ್ಕೆ ಅವಳ ಮನೆ ಹತ್ರ ಹೋಗಿ ಬರೋಣ ಅಂತ. ಬರ್ರಿ, ಹೋಗ್ಬಿಟ್ಟು ಬರೋಣ. ಸರಿ ನಡಿ ಜಯ, ಹೋಗ್ಬಿಟ್ಟು ಬರೋಣ ನಡಿ. ಅಮ್ಮ ಹೇಳಿದ ನಿಜ. ಮತ್ತೆ ನಮ್ಮ ಇಡೀ ಆಸ್ತಿನೆಲ್ಲ ಬೇರೆಯವ್ರಿಗೇನೆ ಬರ್ಕೊಟ್ಬಿಡ್ತಾರೆ. ಬೇರೆಯವರು ಸಹಾಯ ಮಾಡ್ತೀನಿ ಅನ್ನೋ ನೆಪದಲ್ಲಿ ಆಸ್ತಿನೆಲ್ಲ ಕರಗಿಸ್ತಾ ಇರೋದು ಇವರೇ. ನಮ್ಮ ಪಾಲಿನ ನಮಗೆ ಕೊಡ್ದೇನೆ ಇರೋ ಬರೋದನ್ನೆಲ್ಲ ಕಂಡವ್ರಿಗೆ ಸುರಿತಾ ಇದ್ದಾರೆ. ಇದನ್ನು ಹೇಗಾದ್ರೂ ಮಾಡಿ ನಾವು ತಡಿಲೇಬೇಕು. ಎಲ್ಲ ಜಯ ಕಾಣಿಸ್ತಿಲ್ಲ, ಎಲ್ಲಿದೆ ಮನೆ? ಅಗೋರಿ, ಅಲ್ಲಿ ಕಾಣಿಸ್ತಿದ್ಯಲ್ಲ ಬಿದೋಗ್ತಾ ಇರೋ ಮನೆ, ಅದೇ 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 ಅದಾ? ಸರಿ ಬಾ. ಸಾವಿತ್ರಿ, ಸಾವಿತ್ರಿ, ಏನೇನು ಪರಿಸ್ಥಿತಿ? ಹೇಗಿದ್ದವಳು ನೀನು? ಹೇಗಾಗ್ಬಿಟ್ಟಿದ್ಯೆ? ಎಲ್ಲರ ನಾಣೆ ಬರ ಕಡೆ ಜಯ, ಎಲ್ಲರ ನಾಣೆ ಬರ. ನನ್ನ ಗಂಡ ಸತ್ತ ಮೇಲೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಎಲ್ಲ ಆಸ್ತಿನೂ ಅವ್ರ ಹೆಸ್ರಿಗೆ ಬರ್ದೆ. ಯಾಕೆ ಗೊತ್ತಾ? ನನಗೇನಾರು ಹೆಚ್ಚು ಕಮ್ಮಿ ಆದರೆ ಪಾಪ ಅವ್ರ ಹೆಸ್ರಿಗೆ ಮಾಡಿಸ್ಕೊಳ್ಳೋಕ್ಕೆ ಸುಮ್ಮನೆ ಅಲ್ದಾಡ್ಬೇಕಾಗುತ್ತೆ ಅಂತ. ಕಷ್ಟ ಕಾಲಕ್ಕೆ ಅಂದರೆ ಕೊನೆಗಾಲಕ್ಕೆ ನನ್ನ ಮಕ್ಕಳು ನನ್ನ ಜೊತೆಲೇ ಇರ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಆದರೆ ಅವ್ರು ಹಾಗೆ ಮಾಡಲಿಲ್ಲ ಕಡೆ ಜಯ, ಹಾಗೆ ಮಾಡಲಿಲ್ಲ. ಗುಬ್ಬಿ ಮರಿಗಳಿಗೆ ರೆಕ್ಕೆ ಬಂದು ತನ್ನ ತಾಯಿನೇ ಮರೆತು ಹಾರು ಹೋಗೋ ಥರ ಇವರು ನನ್ನ ಇಡೀ ಆಸ್ತಿನ ತಗೊಂಡು ಹೊರಟೋದ್ರ ಕಡೆ ಹೊರಟೋದ್ರು. ನನ್ನನ್ನು ಇಲ್ಲಿ ಯಾರು ಮೋಸೋರಿಲ್ಲ ಜಯ. ಕಷ್ಟಪಟ್ಟು ದುಡಿತೀನಿ, ಯಾರು ಕೆಲಸ ಕೊಡ್ರಿ ಅಂದ್ರೂ ಯಾರು ಕೊಡ್ತಾ ಇಲ್ಲ ಕಡೆ. ವಯಸ್ಸಾಗಿದೆಯಮ್ಮ ನಿಂಗೆ, ನಿನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗತ್ತೆ? ಏನಾರು ಹೆಚ್ಚು ಕಮ್ಮಿ ಅಂದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಇಲ್ಲೂ ಯಾರೂ ಕೆಲಸ ಕೊಡಲ್ಲ ಕಡೆ ಜಯ. ನನ್ನ ಬಾಳು ಬೀದಿಗೆ ಬಂದ್ಬಿಡ್ತು ಕಡೆ ಜಯ, ಬೀದಿಗೆ ಬಂದ್ಬಿಡ್ತು. ಅಲ್ಲ ಕಣೆ ಸಾವಿತ್ರಿ, ಇಷ್ಟು ತೀರಾ ಹಾಳಾಗೋವರೆಗೂ ಯಾಕೆ ಸುಮ್ಮನಿದ್ದೆ? ನನಗೆ ಯಾಕೆ ಒಂದು ಫೋನ್ ಮಾಡಲಿಲ್ಲ ಮೊದಲೇ ನೀನು? ನಿನಗೆ ಯಾಕೆ ತೊಂದರೆ ಕೊಡೋದಂತ ಮಾಡಲಿಲ್ಲ ಕಣೆ. ಛೇ ಹುಚ್ಚಿ, ನಿನಗೇನು ತಲೆಗಿಟ್ಟಿದ್ಯಾ ಹೇಗೆ? ತೊಂದರೆ ಅಂತೆ ತೊಂದರೆ, ಭಾಳ ತೊಂದರೆ ಬಿಡು. ನಡಿ ಸಾಕು, ಈ ಹಾಳು ಬಿದ್ದಿರೋ ಮನೇಲಿ ನೀನು ಇರೋಕ್ಕಾಗಲ್ಲ. ನಡಿ ನನ್ನ ಜೊತೆ. ಬೇಡ ಕಣೆ ಜಯ, ನಾನು ಬಂದು ಈ ಮನೇಲಿದ್ರೆ ಸರಿ ಹೋಗಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಗೆ ಆಗುತ್ತೆ. ಬತ್ತಿರೋಕ್ಕಾಗಲ್ಲ ಅಂದರೆ ಈ ಮನೆ ಸೋರ್ತಿದೆ ಕಣೆ. ಏನು ಮಾಡ್ತೀಯ ಇಲ್ಲಿದ್ದು? ಇದು ಮಳೆಗಾಲ, ಮಳೆಗಾಲದಲ್ಲಿ ಮನೆ ಸರಿ ಮಾಡ್ಸೋಕ್ಕೂ ಆಗಲ್ಲ ಕಣೆ. ಹೌದು ಸಾವಿತ್ರಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಹೀಗೆ ಮಾಡ್ಬೋದು ನೋಡಿ. ನಿಮಗೆ ಇದೇ ಮನೇಲಿ ಇಷ್ಟ ಇದ್ದರೆ ಇರೋದಕ್ಕೆ ಸ್ವಲ್ಪ ದಿನ ನಮ್ಮ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನಮ್ಮದು ಆಶ್ರಮ ಇದೆ. ಆಶ್ರಮದಲ್ಲಿ ಒಂದು ತಿಂಗ್ಳುಗಟ್ಟಲೆ ಅಂದರೆ ಮಳೆ ನಿಲ್ಲೋವರೆಗೂ ಇದ್ದು ಆಮೇಲೆ ಬೇಕಾದ್ರೆ ಇಲ್ಲಿ ಬರ್ಬೋದು ನೋಡಿ. ಇದನ್ನು ರೆಡಿ ಮಾಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹೌದು ಕಣೆ, ನಮ್ಮ ಯಜಮಾನ್ರು ಹೇಳ್ತಿರೋದು ಸರಿ. ನೀನು ಇವಾಗ ನನ್ನ ಜೊತೆ ಬಾ. ಒಂದು ತಿಂಗಳು ನಮ್ಮ ಆಶ್ರಮದಲ್ಲಿ ಇರು, ಅಲ್ಲಿಗೆಲ್ಲ ವ್ಯವಸ್ಥೆನೂ ನಿನಗೆ ಸಿಗುತ್ತೆ. ಅದಾದಮೇಲೆ ಈ ಮನೇನ ರೆಡಿ ಮಾಡಿಸ್ಕೊಡ್ತೀವಿ. ನಿನ್ನಿಷ್ಟ. ಆಶ್ರಮ ಇಷ್ಟ ಆದರೆ ಆಶ್ರಮದಲ್ಲೇ ಇರೋ. ಅಲ್ಲೇನು ಆಶ್ರಮ ಅಂದ್ಬಿಟ್ಟು ವಯಸ್ಸಾಗಿರೋರ ಕೈಲಿ ಕೆಲಸ ಮಾಡಿಸೋದಾಗಲಿ ಆ ರೀತಿಯೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನ್ನ ತವ್ರ ಮನೆ ಇದ್ದಂಗೆ ಕಣೆ. ನಮ್ಮ ತಂದೆ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಲ್ವ, ಇಷ್ಟು ವರ್ಷ ನಾನು ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಬೇರೆ ಏನು ಯೋಚನೆ ಮಾಡಬೇಡ. ಬರಲ್ಲ ಅಂತ ಹೇಳಬೇಡ್ವೆ ಪ್ಲೀಸ್. ಬಾ. ನಿನ್ನ ಈ ಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಕಷ್ಟ ಬಂದಾಗ ಎಲ್ಲರನ್ನೂ ಬಿಟ್ಟು ನನ್ನನ್ನು ನೆನೆಸ್ಕೊಂಡು ಕರೆದಿದ್ಯಾ. ಇವಾಗ ನೀನು ನಾನು ಹೇಳ್ದಾಗೆ ಕೇಳಬೇಕು. ಸರಿ ಆಯಿತು. ನೋಡು ಸಾವಿತ್ರಿ, ಇದು ನಮ್ಮನೆ. ನಾವು ಮುಂಚೆ ಇನ್ನೊಂದು ಮನೇಲಿದ್ವಿ ಅಲ್ವಾ, ಅವಾಗ ನೀನು ನಮ್ಮ ಮನೆಗೆ ಬಂದಿದ್ದೆ. ಈ ಮನೆನ ಕಟ್ಟಿಸಿ ನಾವು ಒಂದು 5 ವರ್ಷ ಆಗಿದೆ ಕಣೆ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಕಣೆ. ನಿಮ್ಮ ಮಕ್ಕಳು ಇಲ್ಲೇ ಇದ್ದಾರಾ? ಹೂನೆ,
ನನ್ನ ಇಬ್ಬರು ಮಕ್ಕಳು ನನ್ನ ಜೊತೆಲೇ ಇದ್ದಾರೆ. ಮಕ್ಳಿಗೆ ಮದುವೆ ಆಗಿದೆಯೇನೆ? ಹೂನೇ, ನನ್ನ ಇಬ್ಬರು ಮಕ್ಳಿಗೂ ಮದುವೆ ಆಗಿದೆ. ಮೊದಲನೇ ಸೊಸೆ ಪ್ರೆಗ್ನೆಂಟ್ ಇವಾಗ. ಮುಂದಿನ ವಾರದಲ್ಲಿ ಡೇಟ್ ಕೊಟ್ಟಿದ್ದಾರೆ. ನೀನೇ ಅದೃಷ್ಟ ಅಂದ್ಲು ಕಣೆ. ಅಂದರೆ ನನ್ನ ಪರಿಸ್ಥಿತಿ ಹಂಗಾಗಲಿಲ್ಲ ಅಷ್ಟೆ. ಕೊರಗ್ತಾ ಕೂರ್ಬೇಡ್ವೆ. ಎಲ್ಲರೂ ಒಂದೇ ಥರ ಇರಲ್ಲ. ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಿನ್ನ ಮಕ್ಕಳು ನಿನ್ನ ಹುಡಿಕೊಂಡು ಬಂದೇ ಬರ್ತಾರೆ. ಇಲ್ಲ ಕಣೆ, ಇಲ್ಲ. ನನ್ನ ಹತ್ರ ಏನಿದೆ ಅಂತ ಬರ್ತಾರೆ ಜಯ. ಎಲ್ಲನೂ ಕಳ್ಕೊಂಬಿಟ್ಟೆ ಕಣೆ, ಕಳ್ಕೊಂಬಿಟ್ಟೆ. ಹಾಂ, ಬರ್ಬೋದು. ನಾನು ಸತ್ತಿದ್ದೀನಿ ಅಂತ ಅವ್ರ ವಿಷಯ ಗೊತ್ತಾದಾಗ ನಾನು ಮಣ್ಣು ಮಾಡಕ್ಕೆ ಬರ್ಬೋದೇನೋ ಅಷ್ಟೆ. ಚಿಚೆ, ಯಾಕೆ ಇವಾಗ ಅಂಥ ಮಾತು? ಆ ರೀತಿಯೆಲ್ಲ ಏನಾಗಲ್ಲ. ಅವ್ರಿಗೂ ಒಂದಿನ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ. ನಮ್ಮ ತಾಯಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅವ್ರು ಖಂಡಿತವಾಗ್ಲೂ ಬರ್ತಾರೆ. ನೀನು ಯೋಚನೆ ಮಾಡಬೇಡ. ನಿನ್ನ ಜೀವನದಲ್ಲಿ ಇದೊಂದು ಕೆಟ್ಟ ಗಳಿಗೆ ಅಂತ ಅನ್ಕೋ. ಎಲ್ಲ ಜೀವನದಲ್ಲೂ ಒಂದು ಕೆಟ್ಟ ಗಳಿಗೆ ಅಂತ ಬಂದೇ ಬರುತ್ತೆ. ಬಂದು ಹೋಗಿ ಒಳ್ಳೆ ಗಳಿಗೆ ಬಂದೇ ಬರುತ್ತೆ ಕಣೆ. ನಿನಗೆ ಏನು ಬೇಕೋ ಕೇಳು, ನಾನು ಮಾಡ್ತೀನಿ. ಜಯ, ನನ್ನ ಆಶ್ರಮದಲ್ಲಿರೋವರೆಗೂ ನಾನು ಏನಾದರೂ ಕೆಲಸ ಮಾಡ್ತೀನಿ ಕಣೆ. ಕೆಲಸನ? ಬೇಡ ಕಣೆ, ಅಲ್ಲಿ ಯಾರ ಕೆಲವು ಕೆಲಸ ಮಾಡಿಸಲ್ಲ. ಇಲ್ಲ ಕಣೆ ಜಯ, ಇಲ್ಲ ಅಂತ ಹೇಳ್ಬೇಡ. ನನಗೆ ಕೆಲಸ ಮಾಡ್ದೇನೆ ಹಾಗೆ ಊಟ ಮಾಡಿದ್ರೆ ತಿಂದು ಊಟ ಅರ್ಗಲ್ಲ ಕಣೆ. ನೀನು ಒಳ್ಳೆತನ ನನಗೆ ಗೊತ್ತಿಲ್ವಾ? ಸರಿ ಆಯಿತು. ಆಶ್ರಮದಲ್ಲಿರೋರಿಗೆ ನಾವು ಸುಲ್ಪಟ್ಟೆ ಎಲೆಯಲ್ಲಿ ತಟ್ಟೆ ಮಾಡ್ತೀವಿ. ಅದನ್ನು ಮಾಡೋಕ್ಕೆ ಬೇರೆಯವ್ರು ಇದ್ದಾರೆ. ಆದರೆ ನೀನು ಅವ್ರ ಜೊತೆಗೆ ಸೇರಿಕೊಂಡು ಬೇಕಾದರೆ ತಟ್ಟೆಗಳನ್ನ ಮಾಡು. ಮಿಷಿನ್ ಇದೆ. ಸರಿ ಕಣೆ, ಆಯಿತು. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರಿ, ನೀನೇನು ಚಿಂತೆ ಮಾಡಬೇಡ. ಇವಾಗ ನೀನು ಆರಾಮಾಗಿ ಮಲ್ಕೋ. ಬೆಳಗ್ಗೆ ಲೇಟಾಗಿದ್ದಳು, ಬೇಗನೆ ಎದ್ದೋಳೋ ಅವಶ್ಯಕತೆ ಇಲ್ಲ. ನಿನ್ನ ಮನೇನ ನಾನು ಸರಿ ಮಾಡಿಸ್ಕೊಡ್ತೀನಿ. ಅದೆಷ್ಟಾದರೂ ಖರ್ಚಾಗಲಿ, ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅದಾದಮೇಲೆ ನೀನೇನಾದ್ರು ಕೆಲಸ ಮಾಡೋಂಗಿದ್ರೆ ನಿನ್ನಿಷ್ಟ. ನಿನಗೇನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಜಯ, ಇವಾಗ ಹೇಳ್ತಲ್ಲ ಎಲೆಯಿಂದ ತಟ್ಟೆ ಮಾಡೋದು ಅಂತ, ನಾನು ಆವಾಗಲೂ ಅದೇ ಕೆಲಸ ಮಾಡಲೇನೆ. ಖಂಡಿತವಾಗ್ಲೂ ಕಣೆ, ಮನೇಲಿ ಕೂತ್ಕೊಂಡು ಮಾಡ್ಬೋದು. ಹೌದಲ್ಲ, ಇದೊಂದು ಬೆಸ್ಟ್ ಐಡಿಯಾ. ನನಗೆ ಉಳಿಲೇ ಇಲ್ಲ ನೋಡು. ಆಯಿತು ಕಣೆ, ಮಾಡುವಂತೆ. ನಮ್ಮಂಥ ಹೆಣ್ಮಕ್ಳು ಇರಲೇಬೇಕು, ಅವಲೇ ಮುಂದೆ ಬರೋಕ್ಕಾಗೋದು. ಇಂಥ ವಯಸ್ಸಲ್ಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟಪಡ್ತಿಲ್ಲ ನೋಡಿ ನೀನು. ಅದೇ ಕಣೆ, ನಿನಗೆ ಕಾಲೇಜಿಂದನೂ ಇದೇ ನಿನ್ನ ಗುಣ ನನಗಿಷ್ಟ. ಸರಿ ಬಿಡು, ಇವಾಗ ಯಾಕೆ ಹಳೆಯದಲ್ಲ. ಇವಾಗ ಮಲ್ಕೋ ನೀನು ಆರಾಮಾಗಿ. ನೋಡು, ಟಾಯ್ಲೆಟ್ ಅಲ್ಲಿದೆ. ನೀರು ಬೇಕಾದರೆ ಇಲ್ಲೇ ಫಿಲ್ಟ್ರ್ ಇದೆ ನೋಡು. ಬಟ್ಟೆಗಳು ಬೆಳಗ್ಗೆ ನಾನೇ ಕೊಡ್ತೀನಿ, ಸ್ನಾನ ಮಾಡ್ಕೊಳ್ಳುವಂತೆ. ಆಯಿತು ಕಣೆ. ಇವ್ರು ನೋಡಿ ಹೇಗೆ ಬಿದ್ದಿದ್ದಾರೆ. ಇಲ್ಲಿ ನಮ್ಮ ಮನೆಗೆ ಯಾರಪ್ಪ ಬಂದಿದ್ದಾರೆ, ನಮ್ಮ ಮನೆಗೆ ದೋಚ್ಕೊಂಡು ಹೋಗೋಕ್ಕೆ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ಇವ್ರು ಎಮ್ಮೆ ಥರ ಬಿದ್ದಿದ್ದಾರೆ. ರೀ ರೀ ಎದ್ದೋಳ್ರಿ ಮೇಲೆ, ಎದ್ದೋಳ್ರಿ ಮೇಲೆ ರೀ. ಏನೇ ಪಾರ್ವತಿ, ಇನ್ನೂ ಏನೋ ಎದ್ದಿದ್ಯಾ? ಮಲ್ಕೋಬಾ, ಬೆಳಕಾಗೋಯ್ತಾ? ಬೆಳಕಾಗಿಲ್ಲ, ಬೆಳಕಾಗುತ್ತೆ. ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ನಮ್ಮ ಮನೆಗ ಇಷ್ಟೊತ್ತಲ್ಲಿ ಯಾರೇ? ಯಾರೋ, ನನಗೇನು ಗೊತ್ತು. ನಮ್ಮ ಮನೆ ಆಸ್ತಿನೆಲ್ಲ ಕರ್ಗಿಸೋಕ್ಕೆ ಅತ್ತೆ ಯಾರನ್ನೋ ಕರ್ಕೊಬಂದಿದ್ದಾರೆ. ಹಾಂ, ಏನೇ ಹೇಳ್ತಿದ್ಯಾ? ಆಸ್ತಿ ಕರಗ್ಸಕ್ಕೆ ಯಾರು ಬಂದಿರೋದು? ಯಾರೋ ನಿಮ್ಮ ಅತ್ತೆ ಫ್ರೆಂಡ್ ಇರಬೇಕು. ಅವ್ರ ಮಕ್ಕಳು ಅವ್ರಿಗೆ ಮೋಸ ಮಾಡಿ ಅವ್ರು ಈ ಆಸ್ತಿನ ತಗೊಂಡು ಓಡೋಗಿದ್ದಾರಂತೆ. ಅವ್ರಿಗೆ ಇರೋದಕ್ಕೆ ಮನೇನೂ ಇಲ್ವಂತೆ. ಅದಕ್ಕೆ ಅತ್ತೆ ನಾನೇ ನೋಡ್ಕೋತೀನಿ ಅಂತ ಕರ್ಕೊಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಆಗಲ್ಲ, ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮಮ್ಮನ ಹಿಂಗೆ ಬಿಟ್ಟರೆ ಇಡೀ ಆಸ್ತಿನ ಕರಗಿಸ್ಬಿಡ್ತಾರೆ ಅವ್ರು ಇವ್ರಿಗೆ ದಾನ ಮಾಡಿಬಿಟ್ಟು. ಅಯ್ಯೋ, ಇವಾಗ ಏನೇ ಮಾಡೋದು? ಏನು ಮಾಡೋದಪ್ಪ, ನನಗೇನು ಗೊತ್ತಾಗ್ತಿಲ್ಲ. ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ಮೊದಲು ನಮ್ಮ ಪಾಲಿಂದ ಏನು ಬರಬೇಕು ನಮಗೆ ಬಂದು ಬಿಡ್ಬೇಕಷ್ಟೆ. ಬೇಕಾದ್ರೆ ನಿಮ್ಮ ತಮ್ಮನ ಪಾಲಲ್ಲಿ ಅತ್ತೆ ಖರ್ಚು ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಅಲ್ಲ ಕಣೆ, ಇಂಥ ಸಮಯದಲ್ಲಿ ನಾವು ಹೇಗೆ ಪಾಲ್ ಕೇಳೋಕ್ಕಾಗುತ್ತೆ? ನನಗೆ ಗೊತ್ತಿಲ್ಲ ರೀ. ನನಗಂತೂ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಇಲ್ಲಾಂದರೆ ಬೇರೆ ಮನೆ ಮಾಡಿ. ಲೇ, ಇದೇನೇ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಥರ ಮಾತಾಡ್ತೀಯಾ? ಒಂದ್ರ ಮೇಲೆ ಒಂದು ಶಾಕ್ ಕೊಡ್ಬಿಡ್ವೆ, ಸುಮ್ಮನಿರೇ ನೋಡೋಣ. ಇನ್ನೇನು ಮಾಡಬೇಕು? ಶಾಕ್ ಕೊಡಬಾರ್ದಂತೆ. ಶಾಕು ಅಲ್ಲ, ಬೀದಿಲಿ ಹೋಗೋರ್ನೆಲ್ಲ ಮನೆಗೆ ಕರ್ಕೊಬಂದು ಇಟ್ಕೊಂಡ್ರೆ ಸೊಸೆದಿರಾಗಿ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ನಿಮ್ಮ ವಂಶಕ್ಕೆ ಮಗುನ ಎತ್ಕೊಡ್ತಿದ್ದೀನಿ ರೀ. ಎಲ್ಲ ಪ್ರಶ್ನೆನೂ ಕೇಳೋ ಅಧಿಕಾರ ನನಗಿದೆ ಇವಾಗ. ಇಷ್ಟು ದಿನ ಹೋಗಲಿ ಬಿಡು, ಹೋಗಲಿ ಬಿಡು, ಯಾವತ್ತಾದರೂ ಒಂದಿನ ನಮಗೆ ಬಂದೇ ಬರುತ್ತೆ ಅಂತ ನಾನಿದ್ರೆ, ಇವಾಗ ಅತ್ತೆ ಬೀದಿಲಿ ಹೋಗೋನೆಲ್ಲ ಕರ್ಕೊಬಂದು ನಾನು ನೋಡ್ಕೋತೀನಿ, ನಾಳೆ ನೋಡ್ಕೋತೀನಿ ಅಂತ ಇರೋ ಬರೋ ದುಡ್ಡನ್ನೆಲ್ಲ ಯಾರಿಗೂ ಹೇಳ್ದೆ ಕೇಳ್ದೆ ಖರ್ಚು ಮಾಡಿದ್ರೆ ಅದು ನೋಡ್ಕೊಂಡು ಸುಮ್ಮನಿಲ್ಲ ನಾನು. ಏ ಪಾರ್ವತಿ, ದುಡುಕ್ತಿದ್ಯಾ ಅನ್ಸುತ್ತೆ ಕಣೆ, ಸುಮ್ಮನಿರು ಸ್ವಲ್ಪ ದಿನ. ನೀನು ಡೆಲಿವರಿ ಆಗಲಿ, ಸುಮ್ಮನಿರು. ಆಮೇಲೆ ಇದ್ರ ಬಗ್ಗೆ ನೋಡೋಣ. ಯಾಕೆ ಸುಮ್ಮನೆ ದುಡುಕ್ತೀಯಾ?
ಬೆಳಗ್ಗೆ ಎದ್ದ ಮೇಲೆ ಅದು ಯಾರು ಏನು ಎತ್ತ ವಿಚಾರಿಸೋಣ. ಅವ್ರು ಇಲ್ಲೇ ಇರ್ತಾರಾ ಇಲ್ವಾ? ಹ್ಞೂ ವಿಚಾರಿಸ್ಕೊಂಡು ಬೇರೆ ಕೂತ್ಕೊಳ್ಳಿ. ಪಿಟ್ಟಿಯಾಗಿ ನೋಡ್ಕೋತೀನಿ ಅಂದರೆ ಯಾರು ತಾನೇ ಇಲ್ಲ ಅಂತಾರೆ ಹೇಳಿ. ಮತ್ತು ತಾಯಿ ಸುಮ್ಮನೆ ಬಂದು ಮಲ್ಕೋ ಇವಾಗ. ಅದೇನು ನೋಡೋಣ ಬೆಳಗ್ಗೆ. ನನಗಂತೂ ಎಷ್ಟು ಚೆನ್ನಾಗಿ ಮಲಗಿದ್ದೆ, ಬಂದು ಶಾಕ್ ನ್ಯೂಸ್ ಕೊಟ್ಬಿಟ್ಟೆ ನನಗಂತೂ. ನನಗೆ ನಿದ್ದೆ ಬರ್ತಾಯಿದ್ದೆ. ನೀನು ಇವಾಗ ಮಲ್ಕೋ ಸುಮ್ಮನೆ ಬಂದು. ಮಲ್ಕೊಳ್ಳಿ. ನಿದ್ದೆ ಅದು ಹೆಂಗಾದರೂ ಬರುತ್ತೋ. ನನಗೆ ನಿದ್ದೆ ಬರ್ತೆ ಒದ್ದಾಡ್ತಿದ್ದೀನಿ ಇಂಥ ಸಮಯದಲ್ಲೂ. ನಿಮಗೆ ಎಷ್ಟು ಜನ ನಿದ್ದೆ ಬರುತ್ತೋ. ಮುಂದುವರಿಯುವುದು.